ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ದಿವ್ಯಾ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿ ಸೇಫಾಗಿದ್ದರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತು ನಾನು ಬಿಸಿನೀರನ್ನ ತೊಗೋತಾ ಇದ್ದೆ. ಯಾಕೆ ಅಂತಂದರೆ ಆಚೆ ಕಡೆ ಸ್ವಲ್ಪ ಚಳಿ ಇತ್ತು, ಅದಕ್ಕೋಸ್ಕರ. ಬ್ಯಾಂಗ್ಳೂರಲ್ಲಿ ವೆದರ್ ಸ್ವಲ್ಪ ಚಳಿ ಮಳೆ ಈ ಥರ ಮಿಕ್ಸ್ ಆಗ್ತಾ ಇದೆ, ಸೊ ಅದಕ್ಕೋಸ್ಕರ. ಸೊ ಇಲ್ಲಿ ನಾನು ABC ಜ್ಯೂಸನ್ನ ಪ್ರಿಪೇರ್ ಮಾಡಿಕೊಂಡೆ. ಆ್ಯಪಲ್ಲು, ಕ್ಯಾರೆಟು ಮತ್ತು ಬೀಟ್ರೂಟ್ ಹಾಕಿ ನಾನು ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ಅದಾದ ನಂತರ ಇಲ್ಲಿ ಹಲಸಿನ ಹಣ್ಣಿನ ದೋಸೆನ ಪ್ರಿಪೇರ್ ಮಾಡ್ತಾಯಿದ್ದೆ. ಹಲಸಿನ ಹಣ್ಣಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು, ಇಲ್ಲಿ ನಾನು ಕಲರ್ ಇರಲಿಲ್ಲ ಸ್ವಲ್ಪ, ಅದಕ್ಕೋಸ್ಕರ ಹಲಸಿನ ಹಣ್ಣು ಎಲ್ಲೋ ಥರ ಇದ್ದರೆ ಬೇಡ, ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಬಿ, ನಾನು ಏನು ಹಿಟ್ಟಿತ್ತು ದೋಸೆ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎತ್ತಿ ಇಟ್ಕೊಂಡೆ. ಸೊ ನೀವು ಹೊಸದಾಗಿ ನಾವು ದೋಸೆ ಹಿಟ್ಟಿಲ್ಲ ಅಂತಂದರೆ ನೀವು ಹೊಸದಾಗಿ ಪ್ರಿಪೇರ್ ಮಾಡ್ತೀರಲ್ವ ದೋಸೆ ಹಿಟ್ಟನ್ನ, ಸೊ ಆವಾಗಲೇ ನೀವು ಮಿಕ್ಸ್ ಮಾಡಿಕೊಂಡು ನೈಟೇನೆ ಎತ್ತಿಟ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅಕ್ಕಿ ರೊಟ್ಟಿನ ಪ್ರಿಪೇರ್ ಮಾಡಿಕೊಂಡೆ. ಅಕ್ಕಿ ಮತ್ತು ರವೆ ಮತ್ತು ಮೈದಾ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟಾಗಿ ಎತ್ತಿ ಇಟ್ಕೊಂಡು, ಇಲ್ಲಿ ನೋಡ್ತಾ ಇರ್ಬೋದು ಎರಡೂ ಕಡೆ, ಒಂದು ಕಡೆ ರೊಟ್ಟಿ ಮತ್ತು ಒಂದು ಕಡೆ ದೋಸೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬಡಿಯುವಂತಹ ರೊಟ್ಟಿನ ಮಾಡಿದೆ, ಅಕ್ಕಿ ರೊಟ್ಟಿನ. ಸೊ ಇಷ್ಟು ದಿವಸ ತರಕಾರಿ ಅದು ಇದು ಎಲ್ಲ ಹಾಕಿ ಮಾಡ್ತಾಯಿದ್ದೆ. ಇವತ್ತು ಕಾಯಿ ಚಟ್ನಿ ಮತ್ತು ಪ್ಲೇನ್ ಅಕ್ಕಿ ರೊಟ್ಟಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಎಲ್ಲ ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡೆ. ಸೊ ದೋಸೆ, ಹಲಸಿನ ಹಣ್ಣಿನ ದೋಸೆ ತುಂಬಾ ಚೆನ್ನಾಗಿ ಬಂತು. ಅಂದರೆ ಪ್ಯಾನ್ಗೆ ಏನಿದ್ರೂ ನಾವು ಎಣ್ಣೆನ ಹಾಕಬಾರ್ದು, ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಖಾಲಿ ತವಾದಲ್ಲಿ ನೀಟಾಗಿ ಸ್ವಲ್ಪ ತುಂಬಾ ಬಿಸಿ ಮಾಡಿಬಿಡ್ಬಾರ್ದು, ತವ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ದೋಸೆನ ಮಾಡಿದ್ರೆ ತುಂಬಾ ಚೆನ್ನಾಗಿ ಇರುತ್ತೆ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ. ಒಂದು ಅರ್ಧ ದೋಸೆನೇನೋ ತಿಂದೆ ನಾನು ಅಷ್ಟೇ. ಇದು ಕೇರಳದಲ್ಲಿ ತುಂಬ ಸ್ಪೆಷಲ್ಲು. ಇದ್ರ ಜೊತೆ ಅವ್ರು ಏನು ಮಾಡ್ಕೊಂಡು ತಿಂತಾರೋ ನನಗೆ ಅದು ಗೊತ್ತಿಲ್ಲ ಅಷ್ಟಾಗಿ. ಸೊ ನಾನಿಲ್ಲಿ ಕಾಯಿ ಚಟ್ನಿನ ಮಾಡಿದ್ದೆ. ಹಂಗೇ ತಿನ್ನೋಕ್ಕೂ ಒಂಥರ ಚೆನ್ನಾಗಿದೆ, ಒಂಥರ ಪ್ಯಾನ್ ಕೇಕ್ ಥರ ಫೀಲ್ ಆಗುತ್ತೆ. ಬಟ್ ಟೇಸ್ಟು ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ತಿಂದಿದ್ರೆ ನನಗೆ ಕಾಮೆಂಟ್ ಮಾಡಿ ಹೇಗಿತ್ತು, ನಿಮ್ಗೆ ಇಷ್ಟ ಆಯಿತಾ ಏನು ಅಂತ. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಇಲ್ಲಿ ಎರಡೂ ಕಡೆ ಎರಡು ಕೆಲಸನ ಮಾಡಿಕೊಂಡು ಹಾಗೇ ಕಾಯಿ ಚಟ್ನಿನ ರೆಡಿ ಮಾಡಿಕೊಂಡೆ. ಬೆಳಗ್ಗೆ ಟೈಮ್ ಅಂತೂ ಹರಿಬರಿ ಕೆಲಸಗಳು, ಈ ಕೆಲಸಕ್ಕೆ ಹೋಗೋರಿದ್ದರೆ, ಇಲ್ಲಾಂದರೆ ನಮಗೂ ಅಷ್ಟೇ. ಕೆಲವೊಬ್ಬರು 11 ಗಂಟೆ 12 ಗಂಟೆಗೆಲ್ಲ ಟಿಫನ್ ತಿಂತಾರೆ, ಬಟ್ ನನಗೆ ಆ ಥರ ಆಗೋಲ್ಲ. ಒಂದು 10 o'clock 9:30 ಅಷ್ಟರಲ್ಲಾದರೂ ನಾನು ಟಿಫನ್ನ ತಿಂದಿರಬೇಕು, ಇಲ್ಲ ಅಂತಂದರೆ ನನಗಂತೂ ಆಗೋದೇ ಇಲ್ಲ. ಸೊ ಇದಕ್ಕೆ ನಾವು ಹಲಸಿನ ಹಣ್ಣಿನ ದೋಸೆಗೆ ನಾವು ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು, ತುಂಬ ಕಡಿಮೆನೂ ಬೇಯಿಸಬಾರ್ದು. ತುಂಬ ಕಡಿಮೆ ಬೇಯಿಸಿದ್ರೆ ಅದನ್ನು ಎತ್ತೋಕ್ಕೇ ಆಗಲ್ಲ, ತುಂಬ ಜಾಸ್ತಿ ಬೇಯಿಸಿದ್ರೂ ಎತ್ತೋಕ್ಕಾಗಲ್ಲ, ಅಲ್ಲಿಗೆ ಅಂಟ್ಕೊಂಡ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಬೇಕು. ಸೊ ಇದೆಲ್ಲ ಆದಮೇಲೆ ಎಲ್ಲರಿಗೂ ಟಿಫನ್ ಕೊಟ್ಟು ಎಲ್ಲರಿಗೂ ಆಯಿತು. ಲಾಸ್ಟಲ್ಲಿ ನಾನು ತಿಂದ್ಕೊಂಡೆ, ನನಗೂ ಇಷ್ಟ ಆಯಿತು. ಬಟ್ ಮತ್ತೇನು ಟ್ರೈ ಮಾಡಲ್ಲ, ಬಟ್ ಇಷ್ಟ ಆಯಿತು ಅಷ್ಟೇ. ಮಧ್ಯಾಹ್ನ ಮತ್ತೆ ಯಾರೂ ಮನೆಗೆ ಬಂದಿರಲಿಲ್ಲ ನಮ್ಮ ಮನೆಗೆ. ಸೊ ನಾನು ಒಬ್ಬಳೇ ಇರೋದ್ರಿಂದ ನಾನು ಅಕ್ಕಿ ರೊಟ್ಟಿನೇ ಮಾಡಿಕೊಂಡು ತಿನ್ಕೊಂಡ್ಬಿಟ್ಟೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಫೇಸ್ಗೆ ಸ್ಟೀಮ್ನ ತೊಗೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಪುದೀನ ಎಲೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಟರ್ನ್ ಆಗುತ್ತೆ. ಸೊ ಅದಾದ ನಂತರ ನೀವು ಮತ್ತು ಸ್ಟೀಮ್ ಆದ ನಂತರ ನಾನು ಒಂದು ಫೇಸ್ಗೆ ಒಂದು ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಸೊ ನೋಡೋಣ, ಇದೆಲ್ಲ ನನ್ನ ಫೇಸ್ಗೆ ಸೂಟಾಗಿ, ಸೊ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಪ್ಯಾಕ್ಗಳನ್ನ ಮಾಡ್ತಾ ಇರೋದು. ಸೊ ಇದು ನನಗೆ ಯೂಸ್ ಆದರೆ ನಾನು ನಿಮಗೆ ರೆಫರ್ ಮಾಡ್ತೀನಿ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಹೋಮ್ ರೆಮಿಡಿ ಆಗಿರೋದ್ರಿಂದ ಕಣ್ಮುಚ್ಕೊಂಡು ನಾವು ಯೂಸ್ ಮಾಡ್ಬೋದು. ಯಾವುದೇ ಹೋಮ್ ರೆಮಿಡಿ ಆದ್ರೂ ಅಷ್ಟೇ. ಏನಾದರೂ ಆಚೆ ಕಡೆಯಿಂದ ನಾವು ತೊಗೊಬಂದು ಕ್ರೀಮ್ ಅಪ್ಲೈ ಮಾಡ್ತೀವಿ ನೋಡಿ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ಈ ಥರ ಹೋಮ್ ರೆಮಿಡಿಗಳು ಮಾಡಿದ್ರೆ ಅದು ಏನು ಅಂತಂದರೆ ಒಂದ್ಸಲಿ ಮಾಡಿದ್ರೆ ರಿಸಲ್ಟ್ ಬರಲ್ಲ, ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ ಮಾತ್ರ ಇದು ರಿಸಲ್ಟ್ ಸಿಗೋದು. ಈ ನೋಡ್ತಾ ಇರ್ಬೋದು, ಇಲ್ಲಿ ನೀರು ಚೆನ್ನಾಗಿ ಕುದ್ದಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಸಾಕು, ಇಷ್ಟು ಇದು ರೆಡಿಯಾಗಿದೆ. ಸೊ ಇದನ್ನು ತೊಗೊಂಡು ನೀವು ಇದು ಸ್ಟೀಮ್ ಅಂದರೆ ಬಿಸಿ ಕಡಿಮೆ ಆಗೋ ತನಕ ಇದನ್ನು ನೀವು ಸ್ಟೀಮ್ನ ತೊಗೋಬೇಕು. ಇವಾಗ ಹಲವಾರು ಮಾರ್ಕೆಟಲ್ಲಿ ಸ್ಟೀಮ್ದೇ ಪ್ರಾಡಕ್ಟ್ಗಳು ಬಂದಿದೆ, ಸ್ವಲ್ಪ ಮಿಷಿನ್ಗಳೆಲ್ಲ. ಸೊ ಅದಕ್ಕಿಂತ ಇದು ಬೆಸ್ಟ್.
ಇಲ್ಲಿ ನಾವು ಮನೇಲೇ ಇರೋದ್ರಿಂದ ಮನೇಲಿರೋರು ಈ ಥರ ಮಾಡ್ಕೊಬೋದು. ಸೊ ಇವಾಗ ಆಚೆ ಕೆಲ್ಸಕ್ಕೆ ಹೋಗೋರು ಅವರೆಲ್ಲ ಸ್ವಲ್ಪ ಟೈಮ್ ಇರಲ್ಲ ಅವರಿಗೆ. ಸೊ ಅಂಥವ್ರು ಏನು ಮಾಡ್ತಾರೆ, ಈ ಮಿಷಿನ್ಗಳು ಬರುತ್ತೆ ನೋಡಿ, ಸ್ಟೀಮರ್ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ಕೊತಾರೆ. ಸೊ ಮನೆಯಲ್ಲಿ ಟೈಮ್ ಇದ್ದರೆ ಈ ಥರ ಮಾಡ್ಕೊಬೋದು, ಇಲ್ಲ ಅಂತಂದರೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸೊ ನೀಟಾಗಿ ಸ್ಟೀಮ್ನ ತೊಗೊಂಡು ನೀಟಾಗಿ ಆಮೇಲೆ ಟವಲಿಂದ ನೀಟಾಗಿ ಒರೆಸ್ತಾಯಿದ್ದೀನಿ. ತುಂಬ ರಬ್ ಮಾಡಬಾರ್ದು ನಾವು ಫೇಸ್ನ, ಯಾವಾಗಲೂ ನೀಟಾಗಿ ಸಾಫ್ಟಾಗಿ ನಾವು ಒರೆಸ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನಾನು ಐಸ್ ಕ್ಯೂಬಿಂದ ನಾನು ಮಸಾಜ್ ಮಾಡ್ಕೊತೀನಿ. ಕಂಪಲ್ಸರಿ ಐಸ್ ಕ್ಯೂಬಿಂದ ನೀವು ಮಸಾಜ್ ಮಾಡಲೇಬೇಕು ಸ್ಟೀಮ್ನ ತೊಗೊಂಡು ಆದಮೇಲೆ. ಯಾಕಂದರೆ ಪೋರ್ಸ್ ಎಲ್ಲ ಓಪನ್ ಆಗಿಬಿಟ್ಟಿರುತ್ತೆ ನೋಡಿ, ಆವಾಗ ನೀವು ಮಸಾಜ್ ಮಾಡೋದ್ರಿಂದ ಅದು ಕೂಲ್ ಡೌನ್ ಆಗುತ್ತೆ. ಇಲ್ಲಿ ನಾನು ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಮತ್ತೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ನಾನು ಕಾಫಿ ಪೌಡರ್ ಒಂದು ಅರ್ಧ ತಗೊಂಡಿದ್ದೀನಿ, ಒಂದರಲ್ಲಿ ಒಂದು ಅರ್ಧ ಲೆಮನ್ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ರೋಸ್ ವಾಟರ್ ಇದ್ದರೆ ನೀವು ಹಾಕೊಬೋದು, ನನ್ನ ಹತ್ರ ರೋಸ್ ವಾಟರ್ ಇಲ್ಲ, ಹನಿನೂ ಹಾಕೊಬೋದು. ಇವಾಗ ನನ್ನ ಹತ್ರ ಅದೆರಡೂ ಕೂಡ ಇಲ್ಲ. ಇದಕ್ಕೆ ನಾನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಗಟ್ಟಿನೂ ಮಾಡ್ಕೊಬಾರ್ದು, ತುಂಬ ತೆಳುವಾಗೂ ಮಾಡ್ಕೊಬಾರ್ದು, ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ ನನ್ನ ಫೇಸ್ನ. ಇಷ್ಟ ಆದರೆ ಸಾಕು, ನಮ್ಮ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬರ್ಬೋದು. ತುಂಬ ತೆಳುವಾದ ಏನಾಗುತ್ತೆ, ನಾವು ಅಪ್ಲೈ ಮಾಡಬೇಕಾದ್ರೆ ಸೋರ್ಕೊಂಡು ತೆಗೆದು ಬಂದಿರುತ್ತೆ. ಸೊ ಅದನ್ನು ಇಷ್ಟ ಆದರೆ ರೆಡಿ ಆಗಿದೆ ಒಂದು ಪ್ಯಾಕ್. ಇಲ್ಲಿ ನಾನು ಬ್ರಷ್ ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ಕೈಯಿಂದಲೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೀವು ಅರ್ಶನ ಬೇಕು ಬೇಡ, ನಾನು ಕೆಲವೊಬ್ಬರು ಅರ್ಶನ ಅಡ್ಜಸ್ಟ್ ಆಗಲ್ಲ, ಹೀಟ್ ಆಗುತ್ತೆ. ಸೊ ಅಂಥವ್ರು ನೀವು ಅರ್ಶನ ಸ್ಕಿಪ್ ಮಾಡ್ಕೋಬೋದು. ಇದು ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿ ತನಕ ಒಂದು 20 ನಿಮಿಷ ಅಷ್ಟು ಟೈಮ್ ತಗೊಳ್ತಾ ಇದು ನೀಟಾಗಿ ಡ್ರೈ ಆಗೋಕ್ಕೆ. ಅದಾದಮೇಲೆ ನಾರ್ಮಲ್ ವಾಟರಲ್ಲಿ ಯಾವುದೇ ಸೋಪು ಇಲ್ಲ ಅಂತಂದರೆ ಕ್ಲೆನ್ಸರ್ ಏನು ಯೂಸ್ ಮಾಡ್ತೀರಾ, ನೀಟಾಗಿ ಬರೀ ವಾಟರಲ್ಲೇ ವಾಶ್ ಮಾಡ್ಕೋಬೇಕು. ಮತ್ತು ಫೇಸ್ ಪ್ಯಾಕೆಲ್ಲ ಹಾಕ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ಪಾತ್ರೆ ತೊಳೆದು ಬಿಡೋಣ ಅಂತಂದ್ಬಿಟ್ಟು ಎಲ್ಲ ತೊಳಿತಾ ಇದ್ದೆ. ಅದಾದಮೇಲೂ ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕಾಗಿತ್ತು, ಯಾಕಂದರೆ ನಮ್ಮ ಮನೇಲಿ ಅದು ವಾಷಿಂಗ್ ಮಿಷಿನ್ ಸ್ವಲ್ಪ ಹಾಳಾಗಿಬಿಟ್ಟಿದೆ. ಸೊ ಇನ್ನೂ ರೆಡಿ ಮಾಡಿಸಿಲ್ಲ, ಸೊ ಅದರಿಂದ ಹ್ಯಾಂಡ್ ವಾಶನ್ನೇ ಮಾಡಬೇಕಾಗಿತ್ತು. ಪ್ಯಾಕು ಹಾಕ್ಕೊಂಡು ಟೈಮು ಬೇಗನೆ ಪಾಸ್ ಆಗ್ತು, ಅದು ಡ್ರೈ ಆಗೋ ಅಷ್ಟರಲ್ಲಿ ನೀಟಾಗಿ ನಿಮ್ಮ ಕೆಲಸ ಇದೆ ಅದೆಲ್ಲನೂ ನಾನು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಪ್ಯಾಕ್ನ ರಿಮೂವ್ ಮಾಡಿದೆ. ಸೊ ರಿಸಲ್ಟು ತುಂಬಾ ಚೆನ್ನಾಗಿತ್ತು ಗೊತ್ತಾ, ನೀವು ಒಂದ್ಸಲ ಟ್ರೈ ಮಾಡಿ. ಅಷ್ಟರಲ್ಲಿ ನನ್ನ ತಮ್ಮ ಬಂದ. ಸೊ ಅವನ ಜೊತೆ ಅದಿದು ಮಾಡಿಕೊಂಡು ಅಲ್ಲಿ ವೀಡಿಯೋ ಆನ್ ಮಾಡಿಟ್ಟಿದ್ದೀನಿ ಕಣೋ, ಮಾತಾಡ್ಬಿಡಂಗೆ ಹಿಂಗೆ ಅಂತ ಅವನ ಹತ್ರ ಹೇಳ್ಕೊತಾ ಇದ್ದೆ. ಸೊ ಹೆಂಗಿದ್ರು ನಾನು ಮ್ಯೂಟ್ ಮಾಡಿರ್ತೀನಿ, ಯಾಕಂದರೆ ಡಿಸ್ಟರ್ಬೆನ್ಸ್ ಇರುತ್ತಲ್ವ, ಸೊ ಅದರಿಂದ ಕಾಪಿರೈಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ಪಾತ್ರೆನ ಅಲ್ಲಲ್ಲೇ ತೊಳೆದ್ಬಿಟ್ರೆ ನನಗಂತೂ ರಿಸ್ಕ್ ಇರೋಲ್ಲ, ಎಲ್ಲನೂ ಒಟ್ಟಿಗೆ ನನಗಂತೂ ತೊಳೆಯೋಕ್ಕಾಗಲ್ಲ. ಸೊ ಮಧ್ಯಾಹ್ನದಷ್ಟೇ ಇದ್ದಿತ್ತು, 1-2-3 ಸಣ್ಣ ಪುಟ್ಟ ಪಾತ್ರೆಗಳಿತ್ತು. ಮತ್ತು ಪಾತ್ರೆ ಎಲ್ಲ ಬೆಳಿಗ್ಗೆ ತೊಳೆದಿಟ್ಟಿದ್ನಲ್ವ, ಆ ಬೆಳಗಿನ ಟಿಫನ್ ಮಾಡಿದ್ದೆಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಎಲ್ಲ ಕಡೆ ಎತ್ತಿಟ್ಬಿಟ್ರೆ ಅಲ್ಲಲ್ಲಿ ಮಾಡಿಬಿಟ್ರೆ ಕೆಲಸ ಹೆವಿ ಅಂತ ಅನಿಸಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಒಟ್ಟಿಗೆ ಎಲ್ಲ ಪಾತ್ರೆ ಇಟ್ಕೊಂಡು 1 ಅವರ್ ತೊಳಿತಾರೆ, ಆ ಥರ ಮಾಡಬಾರ್ದು. ಸೊ ಸಪೋಸ್ ಏನಾದರೂ ಬೇರೆ ಕೆಲಸ ಬಂತು ಅಂದರೆ ಅದು ಅದೇ ಹಂಗೇ ಬಿದ್ದೋಗ್ಬಿಡುತ್ತೆ, ಪಾತ್ರೆಗಳೆಲ್ಲ ಇನ್ನೂ ಜಾಸ್ತಿನೇ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಅಲ್ಲಲ್ಲಿ ತಿಂಡಿ ಮಾಡಿದ್ದನ್ನು ಟೈಮ್ ಟು ಟೈಮ್ ಅಲ್ಲಲ್ಲೇ ತೊಳೆದು ಬಿಟ್ಟರೆ ನಿಮಗೂ ಈಸಿನೂ ಆಗುತ್ತೆ, ಮತ್ತು ಏನು ಕೆಲಸನೂ ಇರೋಲ್ಲ, ಮತ್ತು ಆರಾಮಾಗಿ ಫ್ರೀಯಾಗಿ ವ್ಲಾಗ್ ಇಲ್ಲಾಂದರೆ ಏನಾದರೂ ಮಾಡ್ಕೊಬೋದು ನೀವು, ಇಲ್ಲಾಂದರೆ ಕೆಲಸ ಇದ್ದರೆ ಕೆಲಸ ಮಾಡ್ಕೊಬೋದು. ಇಷ್ಟ ಆಗಿತ್ತು. ಇದೆಲ್ಲ ಆದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಮತ್ತು ನೆಕ್ಸ್ಟ್ ಡೇ ಅಮಾವಾಸ್ಯೆ ಇರೋದ್ರಿಂದ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಮತ್ತು ಕಳಸ ಅದು ಇದೆಲ್ಲ ಚೇಂಜ್ ಮಾಡಿ ಎಲ್ಲ ಎತ್ತಿಟ್ಕೊಂಡೆ. ಏಕೆಂದರೆ ಬೆಳಗ್ಗೆ ಎದ್ದು ಅಮಾವಾಸ್ಯೆ ದಿವಸ ಕಳಸನ ತೆಗಿಬಾರ್ದು, ಅದಕ್ಕೋಸ್ಕರ ನಾನು ಹಿಂದಿನ ದಿವಸನೇ ಎಲ್ಲನೂ ರೆಡಿ ಮಾಡ್ಕೊತೀನಿ. ಸೋಮವಾರ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ನಾನು ಕಳಸನ ತೆಗಿಯಲ್ಲ. ಇನ್ನು ನಾರ್ಮಿಕಲ್ ಡೇಸಲ್ಲಿ ತೆಗಿತೀನಿ, ಸಪೋಸ್ ಏನಾದರೂ ಪೂಜೆ ಎಲ್ಲ ಮಾಡಬೇಕಂದ್ರೆ, ಇಲ್ಲಾಂದರೆ ಸೋಮವಾರ ಶುಕ್ರವಾರ ಮಾತ್ರ ತೆಗಿತೀನಿ. ಅದಾದ ನಂತರ ಇಲ್ಲಿ ಒಂದು ಸಾಯಂಕಾಲ ಎಲ್ಲ ಸುಸ್ತಾಗಿತ್ತು, ಸೊ ಅದಕ್ಕೋಸ್ಕರ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ್ಯಪಲ್ ಇತ್ತು. ಮತ್ತು ಇಲ್ಲಿ ನಾನು ನೀರೇನೂ ಹಾಕಿಲ್ಲ, ಸ್ವಲ್ಪ ಮಿಲ್ಕ್ನ 1 ಲೋಟ ಫುಲ್ ಮಿಲ್ಕ್ ಹಾಕಿ
ಜ್ಯೂಸ್ ಮಾಡಿಕೊಂಡು ತೊಗೊಂಡೆ. ಸೊ ಈ ಥರ ಡೈಲಿ ಒಂದು ಫ್ರೂಟ್ ಆದರೂ ನೀವು ತೊಗೊಬೇಕು. ಇಲ್ಲ ಅಂತಂದರೆ ಏನೂ ಪ್ರೋಟೀನ್ ಇಲ್ಲ ಅಂತಂದರೆ ನಿಮ್ಮ ಫೇಸು ಎಲ್ಲ ಬಾಡಿ ಆಗಲಿ ಎಲ್ಲಾದ್ರೂ ವೀಕ್ ಆಗ್ತಾ ಬರುತ್ತಲ್ವ. ಸೊ ಅದೆಲ್ಲ ಆದಮೇಲೆ ಮತ್ತು ಸಾಯಂಕಾಲಕ್ಕೆ ಸಾಂಬಾರು ಬೇರೆ ಏನಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಿಂಪಲ್ಲಾಗಿ ಚಿತ್ರಾನ್ನನ ಪ್ರಿಪೇರ್ ಮಾಡ್ತಾಯಿದ್ದೆ. ಇಲ್ಲಿ ನಾನು ಒಂದು ಬಾಣಲೆಗೆ ಎಣ್ಣೆ, ಕಡಲೆಬೀಜ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಹಾಕಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ನೀವು ಹಸಿಮೆಣಸಿನ್ಕಾಯಿ ಹಾಕೋಬೋದು. ಇಲ್ಲ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೆ, ಯಾಕಂದರೆ ನನಗೆ ಹಸಿಮೆಣಸಿನ್ಕಾಯಿ ಅಷ್ಟು ಆಗಲ್ಲ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ತುಂಬಾ ಬೇಯಿಸಲ್ಲ ನಾನು, ಒಂದು ಮೀಡಿಯಮ್ ಆಗಬೇಕು ಆ ಥರ ಫ್ರೈ ಮಾಡಿಕೊಂಡು ಇಲ್ಲಿ ಮತ್ತು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ರುಚಿಗೆ ತುಂಬಾ ಎಲ್ಲ ಜಾಸ್ತಿನೂ ಹಾಕ್ಬಿಡಲ್ಲ, ಒಂದು ಮೀಡಿಯಮ್ಮಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ರೈಸ್ ಏನಿದೆ ನಾನು ಆವಾಗಲೇ ಕೂಗಿಸಿಟ್ಟಿದ್ದೆ ಅದನ್ನು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲಿ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ, ಯಾಕಂದರೆ ಒಂದೊಂದ್ಸಲ ಜಾಸ್ತಿ ಹಾಕ್ಬಿಡ್ತೀವಿ. ಅದಕ್ಕೋಸ್ಕರ ನೋಡಿಕೊಂಡು ನೀವು ಕಡಿಮೆ ಆದರೆ ಬೇಕಂದರೆ ಹಾಕ್ಕೊಬೋದು, ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಉಪ್ಪನ್ನ ಯಾವಾಗಲೂ. ಉಪ್ಪು ಆಗಲಿ ಖಾರ ಆಗಲಿ ಏನೇ ಆದ್ರೂ ಅಷ್ಟೇ, ಜಾಸ್ತಿ ಆದರೆ ರಿಮೂವ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ಚಿತ್ರಾನ್ನದಲ್ಲಿ ತುಂಬ ವೆರೈಟೀಸ್ ಚಿತ್ರಾನ್ನ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.